ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಸಾಂಬಾರ್ ಅಥವಾ ಟಿಫಿನ್ ಸಾಂಬಾರನ್ನು ಬೇಳೆಯನ್ನು ಹಾಕದೆ ಅತ್ಯಂತ ರುಚಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿದೆ. ಬೇಸಿಕ್ ತರಕಾರಿಯನ್ನು ಬಳಸಿ ಮಾಡಿರುವ ಈ ಸಾಂಬಾರ್ ಇಡ್ಲಿ, ವಡೆ ಅಥವಾ ಹೆಚ್ಚು ಕಮ್ಮಿ ಎಲ್ಲಾ ಬ್ರೇಕ್ಫಾಸ್ಟ್ ಜೊತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಪ್ಯಾನ್ ಬಿಸಿ ಆದ್ಮೇಲೆ 1 ಚಮಚ ಎಣ್ಣೆ ಹಾಕಿ 4 ಬ್ಯಾಡಿಗೆ ಮೆಣಸು, 2 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಜೀರಿಗೆ, 1/4 ಚಮಚಕ್ಕಿಂತಲೂ ಕಡಿಮೆ ಮೆಂತ್ಯ ಹಾಕಿ, 1 ದಂಟು ಕರಿಬೇವಿನ ಎಲೆ, 3 ಎಸಳು ಬೆಳ್ಳುಳ್ಳಿ ಹಾಕಿ ಮಸಾಲೆಯನ್ನು ಹದವಾಗಿ ಕೆಂಪಗೆ ಹುರಿಬೇಕು. ಮಸಾಲೆ ಹುರಿದ ನಂತರ 2 ಟೊಮೆಟೊ ಹಾಗೂ 2 ಈರುಳ್ಳಿಯನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಬಿಡಿ. 3-4 ನಿಮಿಷಗಳ ಸಮಯ ಸಾಕಾಗತ್ತೆ. ಈಗ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗಿ ಬೆಂದಿದೆ. ಇನ್ನು 1/4 ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿ ಹಾಕಿ ಗ್ಯಾಸ್ ಉರಿ ಆರಿಸಿ ತಣಿಯೋದಕ್ಕೆ ಬಿಡಿ. ತಣಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಮಿಶ್ರಣವನ್ನು ನುಣ್ಣಗೆ, ಬೇಕಿದ್ದಲ್ಲಿ ಮಾತ್ರ ನೀರನ್ನು ಸೇರಿಸಿಕೊಂಡು ರುಬ್ಬಿದ್ರೆ ಸಾಂಬಾರಿಗೆ ಬೇಕಾಗುವ ಮಸಾಲೆ ತಯಾರಾಗತ್ತೆ. ಇನ್ನು ಸಾಂಬಾರ್ ಮಾಡುವ ಪಾತ್ರೆಗೆ 2 ಚಮಚ ಎಣ್ಣೆ ಹಾಕಿ 1/4 ಚಮಚ ಸಾಸಿವೆ, 1/4 ಚಮಚ ಮೆಂತ್ಯ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿಕೊಂಡಾದ್ಮೇಲೆ 3 ಅಥವಾ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ, 1 ದಂಟು ಕರಿಬೇವಿನ ಎಲೆ ಹಾಕಿ ಬಾಡಿಸಿದ ನಂತರ 15-20 ಸಣ್ಣ ಈರುಳ್ಳಿ, ನಾನಿಲ್ಲಿ ಹಾಕ್ತಾ ಇರೋದು ಸಣ್ಣ ಈರುಳ್ಳಿಯ ಬದಲಾಗಿ ನಾರ್ಮಲ್ ಈರುಳ್ಳಿಯನ್ನು ಹಾಕೋಬಹುದು. 2 ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ 1/4 ಚಮಚ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ 1/4 ಕಪ್ ನೀರು ಸೇರಿಸಿ ಈರುಳ್ಳಿಯನ್ನು ಬೇಯಿಸಬೇಕು. ಆಗ ಈರುಳ್ಳಿಗೆ ಉಪ್ಪು ಹಿಡಿಸಿ ತಿನ್ನೋದಕ್ಕೆ ಚೆನ್ನಾಗಾಗತ್ತೆ. ಮುಚ್ಚಳ ಮುಚ್ಚಿ 3 ನಿಮಿಷ ನಿಧಾನ ಉರಿಯಲ್ಲಿ ಬಿಡಿ. ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ಹಂತದಲ್ಲಿ ರುಬ್ಬಿರುವಂತಹ ಮಸಾಲೆ ಹಾಕಿ ಸಾಂಬಾರ್ ಯಾವ ಹದದಲ್ಲಿ ನಿಮಗೆ ಬೇಕು ಅದಕ್ಕನುಗುಣವಾಗಿ ನೀರನ್ನು ಸೇರಿಸಿ ಹದವನ್ನು ಅಡ್ಜಸ್ಟ್ ಮಾಡಿ ಇನ್ನು ಚೆನ್ನಾಗಿ ಅಂದ್ರೆ ಒಂದು 5 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. 1 ಚಮಚದಷ್ಟು ಬೆಲ್ಲವನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೇನೆ. ಘಮ ಘಮ ಅಂತ ಪರಿಮಳ ಬರ್ತಿದೆ. ಇದು ಕರೆಕ್ಟ್ ಆಗಿರುವಂತಹ ಹದ. ಕೊನೆಯಲ್ಲಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಉರಿಯನ್ನು ಆರಿಸಿದ್ರೆ ಸಿಂಪಲ್, ಈಸಿ ಹಾಗೂ ಟೇಸ್ಟಿ ಆಗಿರುವ ಟಿಫಿನ್ ಸಾಂಬಾರ್ ರೆಡಿ ಆಯಿತು. ಖಂಡಿತ ಇಡ್ಲಿ ಅಥವಾ ವಡೆ ಮಾಡಿದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ, ಇಷ್ಟ ಆಗತ್ತೆ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.